ತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಅದನ್ನು ನಾವು ಹೌದು ಅದನ್ನು ಪೆಟ್ಟಾಗ್ಯದನೋ ಇಲ್ಲೋ, ಈಗಾಗಲೇ ಅವರು ಕಾಂಗ್ರೆಸ್ಸಿಗರು ಹೇಳ್ತಾರೆ ಇಲ್ಲ ಜನಕ್ಕೆ ಲಾಭ ಆಗಿದೆ, ಆರ್ಥಿಕ ವ್ಯವಸ್ಥೆ ಒಂದು ಹಡಿಗೆ ಬಂದಿಂತ ಅವ್ರು ಅಂತಾರೆ. BJP ಅದನ್ನು ವಿರೋಧ ಮಾಡ್ತಾರೆ, ಇಲ್ಲ ಹಾಳಾಯಿತು ನಮ್ಮ ಎಕಾನಮಿ ಎಲ್ಲ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಒಬ್ಬರೊಬ್ಬರು ಟೀಕೆ ಮಾಡ್ತಾರೆ ಹೇಳಿದ್ದಾರೆ. ಈಗೂ ಸಹಿತ ನಮ್ಮ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಹಾಕ್ತಾ ಇದ್ದಾರೆ, ಕೇಂದ್ರದ ಅವ್ರು ಡಿಸೈಡ್ ತೊಗೊಬೇಕು ಅಂತೇಳಿ. ಇದು ಕಾನ್ಕ್ರೀಟ್ ಲಿಸ್ಟ್ ಇವ್ರು ಡಿಸೈಡ್ ಡಿಸಿಷನ್ ತೊಗೊಳಿಕ್ಕೆ ಬರೋದಿಲ್ಲ ಅಂತಲ್ಲ. ನಮ್ಮ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಸ್ಟೇಟ್ ಗೌರ್ಮೆಂಟ್ ಶಕ್ತಿ ಅಲ್ವಾ, ಕಾನ್ಕ್ರೀಟ್ ಲಿಸ್ಟ್ ಆಗದೆ ಅದು. ಅದೇ ಎರಡೂ ಕಡೆ ಬರ್ತದೆ, ಸ್ಟೇಟ್ ಮತ್ತು ಸೆಂಟ್ರದಾಗ ಬರ್ತದೆ. ಅಂದರೆ ಸ್ಟೇಟು ನನಗೆ ತಿಳಿದಂಥ ಹಾದಿಗಳನ್ನು ಈ ಒಂದು ಶುಗರ್ ಫ್ಯಾಕ್ಟ್ರಿ ಲಾಬಿಯನ್ನು ಒಪ್ಪಿಸಿ ತೊಗೊಳ್ಳಿಕ್ಕೆ ಬರ್ತದೆ, ಬರೋದಿಲ್ಲ ಅಂತೇನಿಲ್ಲ. ಬರೋದಿಲ್ಲ ಅಂದರೆ ಬರೋದಿಲ್ಲ, ಇಲ್ಲಾಂದರೆ ಇಲ್ಲ. ನೋಡಿರಿ ಎಂಥದ್ದು ಪರಿವರ್ತನೆ ಮಾಡಿದ್ರು ನಮ್ಮ ಮೋದಿಯವರು. ಯಾಕಂತಂದ್ರೆ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಹೇಳಿದರು, ಇಲ್ಲ ಚುನಾವಣಾ ಆಯೋಗದ ಹೆಡ್ ಅದಕ್ಕೆ ಆಯ್ಕೆಗೆ ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಮತ್ತು ಜೊತೆಗೆ ನ್ಯಾಯಾಂಗದ ಹೆಡ್ ಬರಬೇಕಂತ ಹೇಳಿದರು. ಆದರೆ ಅದನ್ನು ಚೇಂಜ್ ಮಾಡಿ ಹೋದ್ರು ಎಂಥದ್ದನ್ನು. ಅಂದ್ರೆ ಅಷ್ಟು ಶಕ್ತಿ ಅದ ಶಾಸಕಾಂಗಕ್ಕೆ. ಆ ಶಕ್ತಿಯನ್ನು ಇವರು ನಮ್ಮ ಸಿದ್ದರಾಮಯ್ಯರು ಬಳಸಬೇಕು, ರೈತರಿಗೆ ಇದನ್ನು ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು ತಿಳ್ಕೊಬೇಕು, ಸಿದ್ದರಾಮಯ್ಯನವರು ನೀವು 3,500 ಕೊಡೋದು ದೊಡ್ಡದಲ್ಲ ರೀ, ಇದು ದೊಡ್ಡದು ಅಲ್ಲವೇ ಅಲ್ಲ. ಸುಮ್ಮನೆ ರಿಕವರಿ ಅದು ಇದು ಏನೋ ಸುರುಗಿಸುತ್ತಾ ಇದ್ದೀರ, ಅದನ್ನು ಸುರುಗಿಸುತ್ತಾ ಅವ್ರು ಬೆಳೆದಿಗೆ ಎಷ್ಟು ಖರ್ಚು ಮಾಡ್ತಾರೆ ಒಂದು ಎಕರೆಗೆ, ಅವನ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಅವ್ನು ಸಾಲ ಎಳೆದ ಮಾಡ್ತಾನೆ, ಹೆಂಗೆ ತರ್ತಾನೆ. ಪ್ರತಿಯೊಬ್ಬ ರೈತರು ಸಾಲದಲ್ಲಿದ್ದಾರೆ. ಕಬ್ಬು ಬೆಳೆಗಾರ ಇರ್ಬೋದು, ಇನ್ನೂ ಸಣ್ಣ ರೈತರು ಇರ್ಬೋದು, ಸಾಲ ಮುಡಿಸಿದ್ದು ಇಲ್ಲ. ಮತ್ತು ಈಗ